ಯಾರನ್ನು ಕರೆಯೋದು ಬೇಡ, ಸಿಂಪಲ್ ಆಗಿ ನಾವೇ ಮಾಡ್ಕೊಳ್ಳೋಣ ಅಂತ ಒಂದು ಐಡಿಯಾ ಮಾಡಿದ್ದೀನಿ. ಏನ್ ಐಡಿಯಾ? ಎಲ್ಲರೂ ಹೊರಗಡೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದೇನ್ರಿ ಸಿಂಪಲ್ ಆಗಿ? ಹೊರಗಡೆ ಅಂದ್ರೆ ಅದೇ ರೀ, ಹೋಟೆಲ್ ಅಲ್ಲಿ ಆತರ ಎಲ್ಲ ಮಾಡ್ತಾರಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗಿ ಹಂಗ್ ಮಾಡೋಣ ಅನ್ಕೊಂಡಿದೀನಿ. ನೀವೇನ್ ಹೇಳ್ತೀರಾ? ಹಂಗ ಸರಿ ಸರಿ, ಹಂಗೆ ಮಾಡ್ಬೋದು. ಅಚ್ಚು, ಇವತ್ತು ನಿನ್ ಬರ್ಡೇನಾ? ಯಸ್ ಮ್ಯಾಮ್, ಇವತ್ತು ನನ್ನ ಬರ್ತ್ಡೇ. ಹೋ, ಹ್ಯಾಪಿ ಬರ್ತ್ಡೇ ಅಚ್ಚು. ಥ್ಯಾಂಕ್ ಯು ಮ್ಯಾಮ್. ಸ್ಟೂಡೆಂಟ್ಸ್, ಬರ್ತ್ಡೇ ವಿಶ್ ಮಾಡಿ. ಓಕೆ ಮ್ಯಾಮ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಕೇಳು ಮ್ಯಾಮ್, ಓಕೆ ಹೇಳಿದ್ರೆ ಬರ್ತೀನಿ. ಆಯ್ತು. ಅಚ್ಚು, ಎಲ್ಲಾ ವರ್ಷ ನನ್ನನ್ನೇ ಕರ್ಕೊಂಡು ಹೋಗ್ತಾ ಇದ್ದೆ, ಈಗ ಮೀನಾ ಬಂದ ತಕ್ಷಣ ಮೀನು ನಟ್ಕಿನಿ ಇದೆಯಾ, ಮೀನನ್ನೇ ಕರ್ಕೊಂಡು ಹೋಗ್ತಾ ಇದೆಯಲ್ಲ? ಮೀನಾ ನನ್ನ ರಿಲೇಷನ್ ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್, ಅದಕ್ಕೆ. ಅಚ್ಚು, ಇವತ್ತು ನನಗೆ ಒಂದು ವಿಷಯ ಗೊತ್ತಾಗ್ಲೇಬೇಕು. ನಿನ್ನ ನಿಜವಾದ ಬೆಸ್ಟ್ ಫ್ರೆಂಡ್ ಯಾರು ಹೇಳು? ಅದು ಬೆಸ್ಟ್ ಫ್ರೆಂಡ್ ಫಸ್ಟ್ ಲಿಲ್ಲಿ, ಆಮೇಲೆ ಚುಪ್ಪಿ, ಆಮೇಲೆ ರೇಷ್ಮಾ, ಮತ್ತೆ ಆಮೇಲೆ ಲಿಲ್ಲಿ, ಆಮೇಲೆ ಮತ್ತೆ ಈಗ ಪ್ರೆಸೆಂಟ್ ಈಗ ಮೀನಾ. ಅಚ್ಚು, ಹಂಗಂದ್ರೆ ನಾನು ನಿನ್ ಬೆಸ್ಟ್ ಫ್ರೆಂಡ್ ಇಲ್ವಾ? ಇಲ್ಲ ನೀನು ಫ್ರೆಂಡ್, ನೀನ್ ನನ್ನ ಫ್ರೆಂಡ್, ಗೊತ್ತಾಯ್ತಾ? ಬೆಸ್ಟ್ ಫ್ರೆಂಡ್ ಅಂತ ಹೇಳಿದೆ. ಈಗ ಮೀನಾ ಅವಳಾದ್ಮೇಲೆ ಇನ್ನ ಬೇರೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಲಿಲ್ಲಿ. ಸರಿ ಸರಿ, ನಾನು ತುಂಬಾ ಬಿಸಿ ಇದ್ದೀನಿ, ಆಯ್ತಾ? ಮತ್ತೆ ಮಾತಾಡೋಣ, ನನ್ನ ಹತ್ರ ಜಗಳ ಮಾಡಬೇಡ, ಆಯ್ತಾ? ಯಾಕೆ ಹೇಳು? ಯಾಕೆ? ಇವತ್ತು ನಮ್ಮ ಮನೇಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ. ಅದಕ್ಕೆ ನಾವೇನ್ ಮಾಡೋದು? ನೀವೇನು ಮಾಡಬೇಡಿ, ಆದ್ರೆ ನಾನು ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ, ಹೊರಗಡೆ ಹೋಗಿ ಹೋಟೆಲ್ ಅಲ್ಲಿ ನನ್ನ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ. ಹಾಗಾಗಿ ನಾನು ಯಾರನ್ನು ನನ್ನ ಬರ್ತ್ಡೇಗೆ ಇನ್ವೈಟ್ ಮಾಡಲ್ಲ, ಗೊತ್ತಾ? ಅದಕ್ಕೂ ನಾನು ನಿನ್ನ ಹತ್ರ ಜಗಳ ಮಾಡೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಲಿಲ್ಲಿ. ಏನಂತ ಹೇಳಿದ್ರೆ, ನಾನು ಮನೆಯಲ್ಲಿ ಕೇಕ್ ಕಟ್ ಮಾಡಲ್ಲ ಅಲ್ಲ, ಅದಕ್ಕೆ ಪಪ್ಪನ ಹತ್ರ ಬೆಳಗ್ಗೆನೆ ಹೋಗಿ ಬೇಕರಿಯಲ್ಲಿ ಕೇಕ್ ತಗೊಂಬರಕ್ ಹೇಳಿದ್ನ. ಆ ಕೇಕ್ ನ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಕೊಡ್ಬೇಕಮ್ಮ ಅಂತ ಹೇಳಿ ಟಿಫನ್ ಅಲ್ಲಿ ಎಲ್ರಿಗೂ ಒಂದೊಂದು ಪೀಸ್ ತಗೊಂಬಂದಿದ್ದೀನಿ. ಲಂಚ್ ಟೈಮ್ ಅಲ್ಲಿ ಎಲ್ರಿಗೂ ಒಂದೊಂದು ಪೀಸ್ ಕೇಕ್ ಕೊಡೋಣ ಅಂತ ಇದ್ದೀನಿ. ನೀನು ಜಗಳ ಮಾಡ್ದೆ ಅಂದ್ರೆ ನನ್ನ ಹತ್ರ ನಿನ್ಗೆ ಆ ಕೇಕು ಕೊಡಲ್ಲ, ಏನು ಕೊಡಲ್ಲ. ಆ ಕೇಕ್ ತೆಗೆದು ಮತ್ತೆ ಮೀನಂಗೆ ಕೊಟ್ಬಿಡ್ತೀನಿ. ಅಚ್ಚು, ನಿನ್ಗೆ ನಾನ್ ಬೆಸ್ಟ್ ಫ್ರೆಂಡ್ ಇಲ್ಲ ಅಂದ್ರೇನು ಪರವಾಗಿಲ್ಲ, ನಾನೇನ್ ನಿನ್ನ ಹತ್ರ ಜಗಳ ಮಾಡಲ್ಲ ಬಿಡು, ಆಯ್ತಾ? ಕೇಕ್ ತಗೊಂಬಂದಿದೆ ಅಂತ ಹೇಳ್ದಲ್ಲ, ಮಧ್ಯಾಹ್ನ ನನಗೆ ಕೊಡು, ಓಕೆನಾ? ಸರಿ ಆಯ್ತು ಲಿಲ್ಲಿ, ಈಗಲೇ ನೀನ್ ಒಳ್ಳೆ ಹುಡುಗಿ, ಓಕೆನಾ? ಸರಿ, ನಾನು ಮ್ಯಾಮ್ ಹತ್ರ ಹೋಗಿ ಕೇಳ್ಬಿಟ್ಟು ನೀನನ್ನ ಎಲ್ಲಾ ಮ್ಯಾಮ್ಗೂ ಚಾಕ್ಲೇಟ್ ಕೊಡಕ್ಕೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಬಾಯ್. ಆಯ್ತಾಯ್ತು, ಕರ್ಕೊಂಡು ಹೋಗು. ಅಚ್ಚು ಅಚ್ಚು, ಏನು ಹೇಳದಿ? ಅಚ್ಚು, ವಿಶ್ ಯು ಮೆನಿ 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 ಮೋರ್ ಹ್ಯಾಪಿ ಬರ್ತ್ಡೇ ಅಚ್ಚು. ಥ್ಯಾಂಕ್ ಯು ಸೋಡಾ ಬುಡ್ಡಿ. ಪರವಾಗಿಲ್ಲ, ಸೋಡಾ ಬುಡ್ಡಿ ಅಂತಾನೆ ಕರಿ, ನನ್ಗೇನು ಸಿಕ್ ಬರಲ್ಲ ಅಚ್ಚು, ಯಾಕಂದ್ರೆ ಇವತ್ತು ನಿನ್ ಬರ್ತ್ಡೇ ಅಲ್ಲ, ಹಾಗಾಗಿ ನೀನ್ ಎಷ್ಟು ಸಲ ಬೇಕಾದ್ರೂ ಸೋಡಾ ಬುಡ್ಡಿ ಅಂತ ಕರಿ, ಓಕೆನಾ? ಲಂಚ್ ಪೀರಿಯಡ್ ಅಲ್ಲಿ ಕೇಕ್ ಕೊಡ್ತೀನಿ ಅಂತ ಹೇಳ್ದಲ್ಲ, ನನಗೆ ಮಾತ್ರ ಒಂದ್ 2 ಪೀಸ್ ಕೊಡು. ನಿಜ ಅಂತ ನಂಬಿಟ್ಟ ಅಭಿ, ಸುಮ್ಮನೆ ಹೇಳಿದ್ದು ಅವಳ ಹತ್ರ, ಅದನ್ನೋಗಿ ನಂಬ್ಕೊಂಡ್ಬಿಟ್ಟು ಈ ತರ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಕೇಕ್ ಬೇಕು ಅಂತ ಅಂದ್ಬಿಟ್ಟು. ಹಂಗಾದ್ರೆ ಕೇಕ್ ಇಲ್ವಾ? ಹೌದು ಕಣ, ಸೋಡಾ ಬುಡ್ಡಿ, ಕೇಕ್ ಎಲ್ಲ ಏನಿಲ್ಲ, ನಾನು ಸುಮ್ಮನೆ ಹೇಳಿದ್ದು. ಅಭಿ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ, ಸ್ಕೂಲಲ್ಲಿ ಎಲ್ಲಾ ಫ್ರೆಂಡ್ಸ್ಗೂ ಕೇಕ್ ಕೊಡಕ್ಕೆ ಕೇಕ್ ತಂದಿದ್ದಾಳೆ. ಹೌದಾ ಮೀನಾ? ಹೌದು.
ವಾವ್, ಅಷ್ಟೊಳಗಡೆ ಆ ಸೋಡಾ ಬುಡ್ಡಿ ಸುಳ್ಳು ಹೇಳ್ಬಿಟ್ಟು ಹೋಗ್ತಾ ಇದ್ದಾಳಲ್ಲ. ಅವಳು ಆಟ ಆಡ್ತಾ ಇದ್ದಾಳೆ ಬಿಡು. ಮ್ಯಾಮ್, ನಾನು ಬೇರೆ ಕ್ಲಾಸಲ್ಲಿ ಮ್ಯಾಮ್ ಎಲ್ಲ ಇದಾರಲ್ಲ, ಅವ್ರಿಗೆ ಹೋಗಿ ಚಾಕ್ಲೇಟ್ ಕೊಟ್ಬಿಟ್ಟು ಬರ್ತೀನಿ ಮ್ಯಾಮ್. ಕ್ಲಾಸ್ ಅವರ್ಸ್ ಅಲ್ಲಿ ಹೋಗ್ಕೊಡ್ತೀಯಾ? ಈಗ ಬೇಡವಾ ಅಂತ ಪಿಟಿ ಪೀರಿಯಡ್ ಹೋಗ್ಕೊಡ್ತೀಯಾ? ಈಗ ಕ್ಲಾಸ್ ತೆಗಿತೀನಿ, ಟೈಮ್ ವೇಸ್ಟ್ ಆಗತ್ತಲ್ಲ. ಮ್ಯಾಮ್, ಎಲ್ಲ ಮ್ಯಾಮ್ ಬರ್ತ್ಡೇ ದಿನ ಫಸ್ಟ್ ಬೆಳಗ್ಗೆನೇ ಎಲ್ರಿಗೂ ಚಾಕ್ಲೇಟ್ ಕೊಡಕ್ಕೆ ಹೇಳ್ತಾರೆ ಮ್ಯಾಮ್. ಅದಕ್ಕೆ ಮ್ಯಾಮ್ ಹೇಳ್ದೆ, ಈ ಚಾಕ್ಲೇಟ್ ತುಂಬಾ ಹೊತ್ತಿಟ್ವಿ ಅಂದ್ರೆ ಮೆಲ್ಟ್ ಆಗ್ಬಿಡತ್ತೆ ಮ್ಯಾಮ್. ಹೋ, ಸರಿ ಆಯ್ತು, ಕೊಟ್ಟು ಬೇಗ ಬಾ, ಓಕೆನಾ? ಓಕೆ ಮ್ಯಾಮ್. ಮ್ಯಾಮ್, ನನ್ನಕ್ಕೆ ಮೀನನ್ನ ಕಳಿಸ್ತೀರಾ ಮ್ಯಾಮ್? ಎಲ್ಲ ಮ್ಯಾಮ್ಗೂ ಚಾಕ್ಲೇಟ್ ಕೊಟ್ಟು ಬರಕ್ಕೆ. ಅಚ್ಚು, ನಿನ್ನನ್ನೇ ಕಳಿಸೋದು ಟೈಮ್ ವೇಸ್ಟ್ ಅಂತ ನೋಡ್ತಾ ಇದ್ದೀನಿ. ನೀನೀಗ ಮೀನನ್ನ ಕರೀತಾ ಇದೀಯಾ? ಯಾಕೆ ನೀನು ಹೋಗಿ ಕೊಟ್ರೆ ಮ್ಯಾಮ್ ತಗೊಳಲ್ವಾ? ಮ್ಯಾಮ್, ತಗೊಳ್ತಾರೆ ಮ್ಯಾಮ್, ಆದ್ರೆ ಹೆಲ್ಪಿಗೆ ಮ್ಯಾಮ್. ಈ ಡ್ರೆಸ್ ಎಲ್ಲ ಹಾಕೊಂಡಿದ್ದೀನಲ್ಲ ಮ್ಯಾಮ್, ಅದಕ್ಕೆ ಒಬ್ರು ಜೊತೆಗಿದ್ರೆ ಚೆನ್ನಾಗಿರತ್ತೆ ಅಂತ ಕೇಳ್ದೆ ಮ್ಯಾಮ್. ಓ ಅಚ್ಚು, ಇದೆಲ್ಲ ಬೇಡ, ಹೋಗು, ನೀನೇ ಕೊಟ್ಬಾ, ಹೋಗು. ಯಾರು ನಿನ್ನೊಟ್ಟಿಗೆ ಬೇಡ? ಯಾಕೆ ಚಾಕ್ಲೇಟ್ ಕೊಡಕಲ್ಲ ಇನ್ನೊಬ್ರು? ಯಾಕೆ ಕೆಲಸಕ್ಕೆ ಜನ? ಓಕೆ ಮ್ಯಾಮ್, ಕೊಟ್ಬರ್ತೀನಿ. ಈ ಮ್ಯಾಮ್ ಒಬ್ರು ಮೀನನ್ನ ಕಳಿಸಿದ್ರೆ ಹಂಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎಲ್ರಿಗೂ ಚಾಕ್ಲೇಟ್ ಕೊಡ್ತಾ ಒಂದು ಕ್ಲಾಸ್ ಅವರ್ಸ್ ಕಟ್ ಮಾಡ್ಬೋದಾಗಿತ್ತು. ಹಂಗಾಗಲ್ವಾ ಅಂತ ಇವ್ರ ಹತ್ರ ಬೇರೆ ಮ್ಯಾಮ್ ಇದ್ದೆ ಕಳಿಸ್ತಾ ಇದ್ರು, ಒಳ್ಳೆ ಜಾಲಿಗಿತ್ತ ಇತ್ತು. ಇವ್ರು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ಏನ್ ಮಾಡ್ತಾ ಇದೀಯ ಅಚ್ಚು? ಬೇಗ ಕೊಡ್ಬಾ. ಕ್ಲಾಸ್ ಅವರ್ಸ್ ಅಲ್ಲಿ ಈ ತರ ಹೊರಗಡೆ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ? ಏನೋ ಬರ್ತ್ಡೇ ಇದೆ ಅಂತ ಕಳಿಸ್ತಾ ಇದೀನಿ. ಓಕೆ ಮ್ಯಾಮ್, ಕೊಟ್ಟು ಬೇಗ ಬರ್ತೀನಿ ಮ್ಯಾಮ್. ಓಕೆ, ಯು ಗೋ. ಎಲ್ರಿಗೂ ಕೇಕ್ ಕೊಟ್ಟಿದ್ದೀನಿ, ಎಲ್ರೂ ಎಂಜಾಯ್ ಮಾಡಿ ತಿನ್ನಿ ಆಯ್ತಾ? ನನ್ನ ಬರ್ತ್ಡೇ ಮನೇಲಿ ಸೆಲೆಬ್ರೇಷನ್ ಮಾಡಲ್ಲ, ಹಾಗಾಗಿನೇ ಪಪ್ಪನ ಹತ್ರ ಹೇಳಿ ಬೆಳಗ್ಗೆನೇ ಒಂದು ಕೇಕ್ ತರಿಸಿ ನಿಮ್ಮೆಲ್ರಿಗೂ ಸ್ಕೂಲಲ್ಲಿ ಕೊಡೋಣ ಅಂತ ತಗೊಂಡ್ಬಂದಿದ್ದು. ಆಯ್ತಾ? ಎಲ್ರೂ ಎಂಜಾಯ್ ಮಾಡಿ ತಿನ್ನಿ, ಓಕೆನಾ? ಆಮೇಲೆ ಲಂಚ್ ತಿಂತೀರಂತೆ. ಅಚ್ಚು, ನೀವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಎಲ್ಲಿ ಹೋಗ್ತೀರಾ? ಹೋಟೆಲ್ ಹೋಗ್ತಾ ಇದೀವಿ ಚುಪ್ಪಿ. ನಮ್ಮ ಪಪ್ಪ ಒಂದು ಹೋಟೆಲ್ ಅಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದಾರಂತೆ. ಹಾಗಾಗಿ ನಾವೆಲ್ಲರೂ ಈವ್ನಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಟೆಲ್ ಹೋಗ್ತಾ ಇದೀವಿ. ಹೌದಾ? ವಾವ್. ಅಚ್ಚು, ನನಗೆ ಫೋಟೋಸ್ ಎಲ್ಲ ಕಳಿಸು, ಅಲ್ಲೋಗಿ ಫೋಟೋ ತೆಗೆದ್ಮೇಲೆ. ಆಯ್ತು ಚುಪ್ಪಿ. ಮಾವ ಕಾರ್ ತಗೊಂಡೋಗೋದಕ್ಕೇನು ಹೇಳಿಲ್ವಾ? ಏನು ಹೇಳಿಲ್ಲ ಸ್ವೀಟಿ ಅಣ್ಣ, ತಗೊಂಡೋಗಂತ ಹೇಳಿದ್ರು. ನಿನ್ನೆನೆ ಕೇಳಿದ್ದೆ, ಇವತ್ತು ಡ್ಯೂಟಿಗೆ ಸ್ಕೂಟರ್ ಹೋಗ್ಬಿಟ್ರು, ಕಾರ್ ನನಗೆ ಕೊಟ್ಬಿಟ್ಟು. ಓ ಹೌದಾ? ಯಾಕಚ್ಚು, ಅದು ಹೊಸ ಡ್ರೆಸ್ ಹಾಕ್ಲಿಲ್ವಾ? ಪಪ್ಪ ಸ್ಕೂಲಿಂದ ಬರುವಾಗ ಲಂಗ ಫುಲ್ಲು ಕೊಳೆ ಆಗ್ಬಿಡ್ತು ಪಪ್ಪ, ಅದಕ್ಕೆ ಅದನ್ನ ಇಟ್ಬಿಟ್ಟು ಈ ಡ್ರೆಸ್ ಹಾಕೊಂಬಂದೆ. ಸರಿ ಸರಿ. ಹೋಟೆಲ್ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಕ್ ಹೇಳಿದಿರೇನ್ರಿ? ಏನು ಹೇಳಿಲ್ಲ, ನಿನ್ನೆ ಸರ್ಚ್ ಮಾಡಿ ಅವ್ರ ನಂಬರ್ ತೆಗೆದು ಕೇಳಿ ನೋಡಿದೆ ಹೋಟೆಲ್ನವರಿಗೆ. ಅವ್ರು ಹೇಳಿದ್ರು ಇಲ್ಲ, ಇಲ್ಲಿ ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ, ಬನ್ನಿ ಸರ್, ಯಾವಾಗ್ಲೂ ಇಲ್ಲಿ ಡೆಕೋರೇಷನ್ ಮಾಡಿರ್ತೀವಿ ಅಂತ ಹೇಳಿದ್ರು ಅವರು. ಓ ಹೌದೇನ್ರಿ? ಹೌದು ಸ್ವೀಟಿ. ಪಪ್ಪ ಪಪ್ಪ, ಆ ಹೋಟೆಲ್ ತಾನೇ ಪಪ್ಪ? ಹೌದಚ್ಚು. ಯೇ, ಹೋಟೆಲ್ ಬಂದ್ಬಿಡ್ತು. ಸರ್, ವೆಲ್ಕಮ್ ಸರ್. ನಾನು ಆಗ್ಲೇ ಕಾಲ್ ಮಾಡಿದ್ದೆ, ಬರ್ತ್ಡೇ ಇದೆ ಅಂತ ಅಂದ್ಬಿಟ್ಟು. ಓ ನೀವಾ ಸರ್? ಬನ್ನಿ ಸರ್, ರೆಡಿ ಆಗಿದೆ. ಓಕೆ. ಸ್ವೀಟಿ ಬಾ, ಎಲ್ಲ ರೆಡಿ ಆಗಿದೆ ಅಂತೆ. ಸರ್ ನೋಡಿ ಸರ್, ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಇಷ್ಟ ಆಯ್ತಾ ಅಂತ ಹೇಳಿ ಸರ್, ಇಲ್ಲಾಂದ್ರೆ ಚೇಂಜ್ ಮಾಡುವ. ಇಲ್ಲ ಇಲ್ಲ ಕಣಪ್ಪ, ಚೆನ್ನಾಗಿದೆ. ಓಕೆ ಸರ್, ಮಗಳನ್ನ ಕೇಕ್ ಕಟ್ ಮಾಡಕ್ ಹೇಳಿ, ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ಆಯ್ತು ಕಣಪ್ಪ. 1 ಮಿನಿಟ್ ಸರ್. ಏನೋ ತರ್ತಾ ಇದ್ದಾರೆ ಸರ್, ಬರ್ತ್ಡೇ ಕ್ಯಾಪ್ ತಗೊಳ್ಳಿ ಸರ್. ಅನು ಮೀನಾ, ಇಬ್ರು ಮುಂದೆ ಬನ್ನಿ. ಕೇಕ್ ಮೇಲೆ ಕ್ಯಾಂಡಲ್ ಆನ್ ಆಗ್ತಿದೆ ನೋಡಿ ಸ್ವೀಟಿ, ಆಟೋಮೆಟಿಕ್ ಆಗಿ. ಹೌದು ರೀ. ಅಚ್ಚು, ಕೇಕ್ ಕಟ್ ಮಾಡು. ಆಯ್ತು ಪಪ್ಪ. ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ